ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಸಾರಿ ಕೇಳ್ಬಿಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಲಾಂಗ್ ಡ್ರೈವ್ ಕಾರ್ಸ್ ಬಗ್ಗೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಜಸ್ಟ್ 15 ಅವರ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ 5.5 ಲಕ್ಷ ವ್ಯೂಸ್, ಫೇಸ್ಬುಕ್ ಅಲ್ಲಿ 3 ಲಕ್ಷ ವ್ಯೂಸ್. ನೋಡಿ ವಿಡಿಯೋ ಇಲ್ಲಿದೆ, ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನೋಡಿ ಡಿಲೀಟ್ ಆಯ್ತು. ಫೇಸ್ಬುಕ್ ಅಲ್ಲಿ ಆಲ್ರೆಡಿ ಡಿಲೀಟ್ ಮಾಡಿದೀನಿ. ಬೆಳಿಗ್ಗೆ ಎದ್ದು ನೋಡ್ತೀನಿ, ಕಮೆಂಟ್ಸ್ ಗಳು, ಮೆಸೇಜಸ್ ಗಳು, ವಾಯ್ಸ್ ಮೆಸೇಜಸ್ ಗಳು, ಅದನ್ನೆಲ್ಲ ನೋಡಿ ಕೇಳಿಸ್ಕೊಂಡ್ಮೇಲೆ ಹೊಟ್ಟೆ ಉರಿದೋಯ್ತು. ಪಾಪ ಟ್ಯಾಕ್ಸಿ ಡ್ರೈವರ್ಸ್ ಗಳು, ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಓನರ್ ಗಳು ಬಂಡವಾಳ ಹಾಕಿ ಗಾಡಿ ತಗೊಂಡು ತಿಂಗಳು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಈ ತರದೊಂದು ಮ್ಯಾಟರ್ ಇದೆ ಅಂತ. 2 ದಿನ ಹಿಂದೆ ಕ್ಯಾಬ್ ಡ್ರೈವರ್ಸ್, ಎಲ್ಲೋ ಬೋರ್ಡ್ ಓನರ್ಸ್ ಎಲ್ಲ ಹೋಗಿ ವೇರ್ ಹೌಸ್ ಹತ್ರ ಗಲಾಟೆ ಮಾಡಿದಿರಂತೆ. ಹೌದು, ನಾನು ಒಪ್ಕೊಂತೀನಿ, ನಿಮ್ ಹಕ್ಕಿಗೆ ನೀವು ಹೋರಾಡ್ತಾ ಇದ್ದೀರಾ, ಕರೆಕ್ಟ್, ಹೋರಾಡಿ. ನೋಡಿ, ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ಈ ವಿಷಯ ನಂಗೆ ಮುಂಚೆನೆ ಗೊತ್ತಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮಾಡ್ತಿರ್ಲಿಲ್ಲ. ಈ ಗೌರ್ಮೆಂಟ್ RTO ಅಂತ ಏನ್ ಹೇಳ್ತಾ ಇದ್ದೀರಾ ನಂಬಕ್ಕಾಗಲ್ಲ, ಒಳಗೆ ಸೆಟಲ್ ಮಾಡ್ಕೊಂಡ್ಬಿಡ್ತಾರೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೌರ್ಮೆಂಟ್ ತಲುಪಲಿ. ನಂತರನೇ ಸುಮಾರು ಇನ್ಫ್ಲೂಯೆನ್ಸರ್ಸ್ ಇವ್ರಿಗೆ ವಿಡಿಯೋ ಮಾಡ್ಕೊಟ್ಟಿದ್ದಾರೆ. ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ಏನ್ ಕರ್ಸ್ಕೋತಿದ್ದೀರಲ್ಲ, ಅದು ಜನ ಕೊಡ್ತಿರೋ ಪ್ರೀತಿ ಪ್ರೋತ್ಸಾಹದಿಂದ. ಈ ತರ 100 ಪ್ರಮೋಷನ್ಸ್ ಬರುತ್ತೆ, ಆದ್ರೆ ನಿಮ್ ವಿಡಿಯೋ ಇಂದ ಜನ ಇನ್ಫ್ಲೂಯೆನ್ಸ್ ಆಗ್ಬೇಕು, ಮಿಸ್ಲೀಡ್ ಆಗ್ಬಾರ್ದು. ನಾನು ಯಾವತ್ತಿದ್ರು ಕಷ್ಟಪಟ್ಟು ದುಡಿಯೋರ್ ಪರ ನಿಂತ್ಕೊಂತೀನಿ. ಈ ವಿಡಿಯೋ ಮುಖಾಂತರ ಕ್ಯಾಬ್ ಡ್ರೈವರ್ಸ್ ಗಳ ಜೊತೆ ನಿಂತ್ಕೊಂತ ಇದ್ದೀನಿ. ನನ್ನಿಂದ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರ್ಲಿ.